ಸರ್ ನಾವು ಕನಪುರ ಅವ್ರು ಸರ. ನಾವಿಲ್ಲಿ ರಾಯಲ್ ಪ್ಯಾಲೇಸ್ ಆನಂದ್ ನಾಮಗೌಡ್ರು ಸಾಲಿಗೆ ಹೆಚ್ಚಿದ್ದೀವಿ ನಮ್ಮ ಮಗನ. ಏನು ಡೆತ್ ಆಗ್ಯಾನ ತೇಕೇರಿಂದ ಏಕ್ದಮ್ ಸರ್ಕಾರಿ ದವಾಖಾನಿಗೆ ತಂದು ಹಾಕಿದ ಮೇಲೆ ನಮಗೆ ಫೋನ್ ಹಚ್ಚಾರಿ ಸರ. ನಮಗೆ ಅನ್ಯಾಯ ಆಗೈತಿ, ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ನಾವು ಸ್ಟೇಷನ್ ಮುಂದೆ ಕೂತೀವಿ ಸರ. ಯಾರು ಇನ್ನೂ ಮನ ಆದ್ರೆ 7 ದಿನ ಆದ್ರೆ ನನ್ನ ಮಗ ಒಟ್ಟು ಏನಾಗೈತೆ ಅನ್ನೋದು ನಮಗೆ ನ್ಯಾಯ ಬೇಕ್ರಿ. ನಮಗೆ ಒಟ್ಟು ನ್ಯಾಯ ಸಿಗ್ಬೇಕು. ನನ್ನ ಮಗ ಸಾಲಿಗೆ ಕಲಿಸಿ ಸ್ಯಾನೆ ಆಗಲಿ ಸಾಲಿಗೆ ಹಾಕಿದ್ದು. ಒಟ್ಟು ನನ್ನ ಮಗ ಸ್ಯಾನೆ ಆಗಲಿ ಸಾಲಿಗೆ ಹಾಕಿನಿ. ಒಟ್ಟು ನನ್ನ ಮಗಗೆ ನ್ಯಾಯ ಬೇಕು. ಅದರಂತ ಹಿಂದಿನ ಮಕ್ಕಳಿಗೆ ಏನೂ ಆಗಿಲ್ಲ, ನಮಗೆ ನ್ಯಾಯ ಬೇಕು. ಇಂಥವು ಈಗ 2-3ನೇ ಘಟನೆ ಅವತ್ತು ಆನಂದ್ ನಾಮಗೌಡ್ರು ಸಾಲಿರಿ. ಇವ್ರು ಆನಂದ್ ನಾಮಗೌಡ್ರು ಇನ್ನೂ ಮನ ನಮಗೆ ಏನು ಹೇಳವಲ್ರಿ, ಭೇಟಿ ಆಗಿಲ್ಲ. ಒಟ್ಟು ನನ್ನ ಮಗಗೆ ನ್ಯಾಯ ನಾವು ಆದ್ರೂ ನಮ್ಮನ್ನ ಅಲ್ಲಿ ಸ್ಕೂಲ್ನಾಗ ಬಿಡಿಸ್ಕೊಡಲ್ರು. ಹೇಳೋದಿಲ್ರಿ ನನ್ನ ಮಗಗೆ ನ್ಯಾಯ ಬೇಕು ಅಂತ ನಾ ಹೇಳಿದ್ರು. ಇಲ್ಲ ನಮ್ಗೆ ನ್ಯಾಯ ಬೇಕು ಅಂತ ನಾ ಹೇಳಂಗಿಲ್ರಿ ಸಾಹೇಬ್ರ. ಒಟ್ಟು ಹೇಳೋದಿಲ್ಲ, ನನ್ನ ಮಗಗೆ ನ್ಯಾಯ ಬೇಕು. ಯಾರು ಬರ್ತಾರೆ ಇನ್ನೂ ಮನ ಆದ್ರೂ ಬರಾಕ್ ಯಾರು ತಯಾರಿಲ್ಲ. ಬಂದು ಕಂಪ್ಲೇಂಟ್ ಮಾಡಿದ್ರೆ ನೀವೇನಾರೆ ಏನಾರು ಬಂದು ಕೇಳಿದ್ರೆ ನಮಗೆ ಏನಾದ್ರು ಹೇಳಿದ್ರೆ ನಮಗೆ ಹೇಳ್ರಿ ಪೊಲೀಸ್ ಹೇಳ ಏನು ಬರ್ಕೊಂಡು ನ್ಯಾಯ ನಿಂದೇನೋ ಬರ್ಕೊಂಡು ಹೇಳೇನು ಬೆಸ್ಟಾರಿ ಕುತ್ಕೊಳ್ಳೋಕೆ ಸಾಹೇಬರು ಬರ್ಬೇಕಿಲ್ಲ. ನ್ಯಾಯ ಬೇಕು. ನನ್ನ ಮಗಗೆ ನ್ಯಾಯ ಬೇಕು. ಬರ್ಕೊಡೋಣ ಬರ್ಕೊಡೋ ನನ್ನ ಮಗಗೆ ನ್ಯಾಯ ಆಯ್ತು ನಿಮ್ಗೆ ಅನ್ಯಾಯ ಆಗೈತ್ರಿ, ನನಗೆ ನ್ಯಾಯ ಬೇಕಾ. ಕಂಪ್ಲೇಂಟ್ ಕೊಡಪ್ಪ. ನೀನು ಏನು ಅನ್ಯಾಯ ಆಗ್ಯದ ಕಂಪ್ಲೇಂಟ್ ಕೊಟ್ಟರೆ ಯಾರು ಮಾಡೋಣ? ಏನು ಬರೆದು ಕೊಡ್ತೀವಿ, ಬರೆದು ಕೊಡಿ ಇನ್ನೊಂದ್ಸಲ ತೊಗೊಳ್ತೀವಿ. ಅದನ್ನು ಬರೆದು ಕೊಡ್ರಿ. ಅದನ್ನು ನೀವು ಈ ರೀತಿ ತನಿಖೆ ಮಾಡೋದು ಬರೆದು ಕೊಡ್ರಿ, ಅದನ್ನು ತನಿಖೆ ಮಾಡ್ತೀವಿ ನಾವು. ಮಾಡಲೇಬೇಕು. ನಂದು ಆಯ್ತು ಬರೆದು ಕೊಡಪ್ಪ, ಬರೆದು ಕೊಡು. ಯಾರು ಬೇಡ ಅಂದ ನೀನು ಬರೆದು ಕೊಡು. ಇಂಥ ಮಗ ಚೇಟರ್ ಐತೆನ ನೋಡ್ರಿ ಇವನಿಗೆ ಪ್ರೆಸೆಂಟ್ಲಿ ಈಗಿಂದು ಕರೆಕ್ಟ್ ರೀ. ನೋಡಿ ಇನ್ವೆಸ್ಟಿಗೇಷನ್ ನಡೆದಿದೆ. ಇದ್ರ ಮಧ್ಯದಲ್ಲಿ ನೀವು ಕೇಳಿದ ಪ್ರಶ್ನೆ ಉತ್ತರ ಕೊಡೋಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಏನು ಬರೆದು ಕೊಟ್ಟಿದ್ದೀವಿ. ಮಾತಾಡ್ಸೋಣನ್ರಿ. ಮಾತಾಡ್ಸೋಣ ಸರ.
ಮಾತಾಡ್ಸೋಣ